ಬಿಜೆಪಿ ಕಾರ್ಯಕರ್ತೆಗೆ ವಿವಸ್ತ್ರಗೊಳಿಸಿ ಥಳಿಸಿದಂತ ಪ್ರಕರಣ ಏನಿದೆ, ಘಟನೆಯನ್ನ ಖಂಡಿಸಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪನವರು. ಮಹಿಳೆಯರು ಚಿಂತೆ ಮಾಡುವ ಪರಿಸ್ಥಿತಿ ಬಂದುಬಿಟ್ಟಿದೆ ಈಗ ಅಂತಿದ್ದಾರೆ ಅವರು. ಸರ್ಕಾರ ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡಬೇಕು ಅಂತ ಯಡಿಯೂರಪ್ಪನವರು ಆಗ್ರಹಿಸಿದ್ದಾರೆ. ಸರ್ಕಾರ ಕೆಲವರನ್ನ ರಕ್ಷಣೆ ಮಾಡ್ತಾ ಇದೆ ಅಂತ ಹೇಳಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಹೇಳ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತೆಗೆ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದಂಥ ಪ್ರಕರಣದಲ್ಲಿ ಮಾಜಿ ಸಿಎಂಗಳಾದಂಥ ಯಡಿಯೂರಪ್ಪನವರು ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಇಬ್ಬರು ಕೂಡ ಮಾತನಾಡಿದ್ದಾರೆ. ಮಹಿಳೆಯ ವಿವಸ್ತ್ರಗೊಳಿಸಿದ ಪ್ರಕರಣ ದೇಶದ ಸದ್ದಾಗ್ತದೆ. ಏನು ಪೊಲೀಸ್ ಇಲಾಖೆ ಏನು ಮಾಡ್ತಿದೆ? ನಾನು ಸಂಪೂರ್ಣ ಖಂಡಿಸ್ತೇನೆ. ಸೂಕ್ತವಾದ ತನಿಖೆ ಆಗಬೇಕು. ಯಾರು ಅಪರಾಧ ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು. ಇಡೀ ರಾಜ್ಯದಲ್ಲಿ ಈ ಒಂದು ಘಟನೆಯಿಂದ ಜನ ಮಹಿಳೆಯರು ಮುಂದೇನು ಅಂತ ಚಿಂತೆ ಮಾಡುವಂಥ ದುಸ್ಥಿತಿಗೆ ಬಂದು ತಲುಪಿದೆ. ಈಗಲಾದರೂ ತಕ್ಷಣ ಸರ್ಕಾರ ಕ್ರಮ ತಗೊಂಡು ಅವ್ರ ಮೇಲೆ ಕ್ರಮ ತಗೊಂಡು ಕಾನೂನಂತೆ ಕ್ರಮ ಜರುಗಿಸಬೇಕು ಒತ್ತಾಯ ಮಾಡಿ. ಹುಬ್ಬಳ್ಳಿ ಒಬ್ಬ ದಲಿತ ಮಹಿಳೆಯ ವಿವಸ್ತ್ರಗೊಳಿಸಿರುವಂಥ ಪ್ರಕರಣ ಅತ್ಯಂತ ಕ್ರೂರವಾಗಿರುವಂಥ ಅಮಾನವೀಯ ಘಟನೆ. ಅದು ಪೊಲೀಸ್ ಇಲಾಖೆಯಿಂದ ನಡೆದಿರುವಂಥದ್ದು. ಈ ರಾಜ್ಯದಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ತನ್ನ ಹಿಡಿತವನ್ನು ಪೊಲೀಸ್ ಇಲಾಖೆ ಮೇಲೆ ಕಳ್ಕೊಂಡಿದೆ. ಈ ರಾಜ್ಯದಲ್ಲಿ ಗೃಹ ಇಲಾಖೆ ಹದಗೆಟ್ಟು ಹೋಗಿದೆ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ. ಯಾರು ರಕ್ಷಕರಿದ್ದಾರೆ ಅವರೇ ಭಕ್ಷಕರಾಗಿದ್ದಾರೆ. ಬೇಲಿನೇ ಎದ್ದು ಹೊಲ ಮೇಯೋ ರೀತಿಯಲ್ಲಿ ಆಗಿದೆ. ಒಬ್ಬ ಮಹಿಳೆಗೆ ಎಲ್ಲ ರೀತಿಯ ಸುರಕ್ಷತೆಯನ್ನು ಕೊಡುವಂಥ ಕೆಲಸವನ್ನು ಮಾಡೋದು ಬಿಟ್ಟು ವಿವಸ್ತ್ರ ಮಾಡುವಂಥ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕ್ ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ಈ ವಿಚಾರದಲ್ಲಿ ಒಬ್ಬರು ಕೂಡ ಯಾರು ಏನು ಮಾತನಾಡೋದಿಲ್ಲ. ಮಾಹಿತಿಯನ್ನು ಪಡ್ಕೊಳ್ತೀವಿ, ಅವರದ್ದೇ ತಪ್ಪು ಇವರದೇ ತಪ್ಪು. ಯಾವ ಹೆಣ್ಣು ತಾನೇ ಬಹಿರಂಗವಾಗಿ ಸಾರ್ವಜನಿಕ ಜಾಗಗಳಲ್ಲಿ ತನ್ನ ಬಟ್ಟೆಗಳನ್ನು ತಾನೇ ಬಿಚ್ಕೊಳ್ತಾಳ್ರಿ? ಕನಿಷ್ಠ ಜ್ಞಾನ ಬೇಡವಾ ಈ ವಿಚಾರದಲ್ಲಿ ಮಾತನಾಡೋಕ್ಕೆ? ಯಾವ ಹೆಣ್ಣು ಮಾತ್ರ ಈ ರೀತಿಯಾಗಿ ಮಾಡ್ತಾಳೆ? ಅದ್ರ ಬಗ್ಗೆ ಯೋಚನೆ ಬೇಡವಾ? ಯಾರು ಮಾಡಿದ್ದಾರೆ ಏನಿಲ್ಲ ಅದ್ರ ಬಗ್ಗೆ ಯಾರೂ ಮಾತನಾಡೋದಿಲ್ಲ. ಇದೇ ಕಾಡೋದು. ಯಾವ ಯೋಚನೆಗಳನ್ನು ಮತ್ತೆ ಮಹಿಳಾ ಸಬಲೀಕರಣದ ಬಗ್ಗೆ ನೀವೆಲ್ಲ ಮಾತನಾಡ್ತೀರಾ. ಮಹಿಳಾ ಸಬಲೀಕರಣ ಅಂತೆ ಇದೇನಾ? ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೀವಿ.